ಫ್ರೆಂಡ್ಸ್ ನಮಸ್ಕಾರ. ಇವತ್ತು ಲೆಮನ್ ಚಿಕನ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತಿದ್ದೀನಿ ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಇಷ್ಟೆಲ್ಲ ಮಸಾಲೆಗಳನ್ನು ಈಗ ಹುರ್ಕೋತೀನಿ. 1 ಟೇಬಲ್ ಸ್ಪೂನಷ್ಟು ಹವೆಜ್ ಕಾಳು, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಲವಂಗ, ಏಲಕ್ಕಿ ಮತ್ತು ಚಕ್ಕೆ ಮತ್ತು ಪಲಾವ್ ಎಲೆ ಇವನ್ನೆಲ್ಲ ಹುರ್ಕೋತೀನಿ. ಸ್ವಲ್ಪ ಒಣ ಮೆಣಸಿನ್ಕಾಯಿ ಇದ್ದರೂ ಹಾಕೋಬೇಕು, ನಡೀತೈತಿ. ಸ್ವಲ್ಪ ಒಣ ಕೊಬ್ಬರಿ ಇದ್ದರೆ ಹಾಕ್ಕೋಬೋದು. ಸ್ವಲ್ಪ ಬಿಸಿ ಆದರೆ ಸಾಕು, ಭಾಳ ಹುರ್ಕೋಬಾರ್ದು. ಈಗ ಆಗಿದೆ. ಈಗ ಇವನ್ನ ಪುಡಿ ಮಾಡ್ಕೊಂಡು ಬರೋಣ. ಇದಕ್ಕೆ 1 ಸ್ಪೂನ್ ಖಾರ ಹಾಕ್ತೀನಿ. ಇನ್ನೊಂದು ಸರಿ ತರಿಯಾಗಿ ಮಿಕ್ಸರ್ ಮಾಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಈ ಥರ ತರಿಯಾಗಿ ಮಾಡ್ಕೊಂಬಂದೇನಿ ಮಿಕ್ಸರ್. ನೋಡಿ ಫ್ರೆಂಡ್, ಇದು ಚಿಕನ್ ಇದೆ, ಸ್ವಚ್ಛಂಗೆ ತೊಳ್ಕೊಂಡು ಬಂದೇನಿ. ಈಗ ಇದಕ್ಕೆ ಲಿಂಬೆನೂ ಹಾಕೋತಾ ಇದ್ದೀನಿ. ಒಂದು ಲಿಂಬೆನ ಪೂರ್ತಿ ಹಾಕೋಬೇಕು. ಮೊಸರು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ತಾ ಇದ್ದೀನಿ. ಇದನ್ನು ಕಲಿಸ್ಬಿಟ್ಟು ಈಗ 1 ಗಂಟೆ ಇದನ್ನು ಮ್ಯಾರಿನೇಟ್ ಮಾಡೋಕೆ ಇಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಕಲಿಸಿಟ್ಕೊಂಡೀನಿ. ಈಗ 1 ತಾಸು ನೆನಿಲಿ ಇದು. ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕೋತೀನಿ. ಸ್ವಲ್ಪ ಉಳ್ಳಾಗಡ್ಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಟೊಮೆಟೊ ಹಾಕೋತಾ ಇದ್ದೀನಿ. ಈಗ 1 ಸ್ಪೂನು ಜೀರಿಗೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಈಗ ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಈಗ ಅರ್ಧ ಸ್ಪೂನು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್, ಇದು 1 ಗಂಟೆ ಆಗಿದೆ, ಪೂರ್ತಿ ಮ್ಯಾರಿನೇಟ್ ಆಗಿದೆ. ಈಗ ಇದಕ್ಕೆ ಹಾಕೋತಾ ಇದ್ದೀನಿ. ಈಗ ಇದು ಬೇಯಬೇಕು. ಒಂದು 5 ನಿಮಿಷ ಮುಚ್ಚಿಡ್ತೀನಿ. ನೋಡಿ, ಇದು ನೀರು ಬಿಟ್ಟಿದೆ. ಈಗ ನೀರೆಲ್ಲ ಹೋಗಬೇಕು. ಈಗ ನೀರು ಬಿಟ್ಟಿದೆ. ಇದು ನೀರು ಹೋಗೋವರೆಗೂ ಇನ್ನು ಸ್ವಲ್ಪ ಕುದಿಸೋಣ. ಈಗ 1 ಸ್ಪೂನ್ ಖಾರ ಹಾಕ್ತಾ ಇದ್ದೀನಿ. ಈಗ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಈಗ ಅರ್ಧ ಸ್ಪೂನ್ ಕಾಳು ಮೆಣಸಿನ ಪೌಡರ್ ಹಾಕ್ತಾ ಇದ್ದೀನಿ. ಕಸೂರಿ ಮೆಂತ್ಯ ಹಾಕ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್, ಇದೆಲ್ಲ ಡ್ರೈ ಆಗಿದೆ. ಇದು ನಾವು ಆಗಳೇ ಮಾಡಿ ಇಟ್ಕೊಂಡಿರೋಂಥ ಈ ಮಸಾಲೆ ಪುಡಿ ಇದನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್, ಇದು ಇನ್ನೊಂದು 10 ನಿಮಿಷ ಮೇಲ್ಮುಚ್ಚಿ ಇಡ್ತೀನಿ. ನೋಡಿ ಫ್ರೆಂಡ್, ಇದಾಗಿದೆ. ಈಗ ಗ್ಯಾಸ್ ಬಂದ್ ಮಾಡಿದ್ದೀನಿ. ಒಂದು ಅರ್ಧ ಲಿಂಬೆನು ಹಿಂಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಮೇಲೆ. ಇದಾಗಿದೆ ನೋಡಿ, ಒಂದು ಪ್ಲೇಟಿಗೆ ತಕ್ಕೋತೀನಿ. ಫ್ರೆಂಡ್ಸ್, ಈಗ ರೆಡಿ ಆಗಿದೆ. ಹೇಗೆ ಬಂದಿದೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಸಾಫ್ಟಾಗಿ ಪೀಸಸ್ ಎಲ್ಲ ಕುದ್ದಿದ್ದಾವೆ. ಇವು ಭಾಳ ಸಾಫ್ಟಾಗಿ ಬಂದಿದೆ ನೋಡಿ. ಈ ಥರ ಜ್ಯೂಸಿಯಾಗಿ ಬಂದಿದೆ ಇದು. ನೀವು ಒಂದು ಸಲ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಬಾಯ್.